ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ವೀರೇಶ್ ಗೌಡ. ಇಲ್ಲಿ ನಿಮಗೆ ಬಿ ಎಡ್ ಸೀಟಿನ ಬಗ್ಗೆ ಕೆಲವೊಬ್ಬರು ಡೌಟ್ಗಳಿದ್ದಾವೆ. ಆ ಡೌಟ್ಗಳು ಏನಂತ ನಾನು ತಿಳಿಸ್ತಾ ಹೋಗ್ತಾಯಿದ್ದೀನಿ. ಮೊದಲನೇದಾಗಿ ಆಲ್ರೆಡಿ ಎಲ್ಲರೂ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೊಂಡಿದ್ರೆ, ಅಂದರೆ ಯಾರ್ಯಾರ್ದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಕಂಪ್ಲೀಟ್ ಆಗಿದೋ ಅವರು ಆಪ್ಷನ್ ಎಂಟ್ರಿ ಮಾಡಬೇಕಾ, ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗದೇ ಇರೋರು ಏನು ಮಾಡ್ಬೇಕಾ ಅಂತೇಳಿ ಕೆಲವೊಂದು ಗೊಂದಲಗಳಿಗೆ ನಾನು ಇಲ್ಲಿ ತಿಳಿಸ್ತಾ ಹೋಗ್ತಾಯಿದ್ದೀನಿ. ಅಂದರೆ ಕೆಲವೊಬ್ರಿಗೆ ಡೌಟ್ ಇತ್ತು. ಏನಪ್ಪ ಡೌಟ್ ಅಂದರೆ, ನನಗೆ ಈ ಬಿ ಎಡ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿದ್ದಂದು ನಾನು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದ ನಂತರ ಈ ಕಾಲೇಜ್ ಆಪ್ಷನ್ ಎಂಟ್ರಿ ಮಾಡಬೇಕಾ ಅಥವಾ ಮಾಡಬಾರ್ದಾ, ಮಾಡಿದ್ರೆ ಏನಾಗುತ್ತೆ, ಮಾಡದೇ ಇದ್ರೇ ಏನಾಗುತ್ತೆ ಎಂಬುದು ತಿಳಿಸ್ತಾ ಹೋಗ್ತಿದ್ದೀನಿ. ಇಲ್ಲಿ ಮೊದಲನೇದಾಗಿ ಆಪ್ಷನ್ ಎಂಟ್ರಿ ಅಂದರೆ ಏನು ಅಂದರೆ, ನೀವು ಆಪ್ಷನ್ ಎಂಟ್ರಿ ಏನಕ್ಕೆ ಮಾಡ್ಬೇಕಂದ್ರೆ, ನನಗೆ ಆಲ್ರೆಡಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ನೀವು ಕಾಲೇಜ್ ಸೀಟನ್ನು ಸೆಲೆಕ್ಟ್ ಮಾಡಿರ್ತೀರ. ಅದನ್ನೀಗ ಇನ್ನೊಂದು ಬಾರಿ ಪುನಃ ಆಪ್ಷನ್ ಎಂಟ್ರಿ ಕೊಡ್ತಾ ಹೋಗ್ಬೇಕಾಗತ್ತೆ. ಅಂದರೆ ನಿಮಗೆ ಆಲ್ರೆಡಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ಕೆಲವು ನಿಮ್ಮ ಆಸೆ ಅಥವಾ ಆಕಾಂಕ್ಷೆಗಳ ಅನುಗುಣವಾಗಿ ನಿಮ್ಮ ಕಾಲೇಜ್ ಹತ್ತಿರದ ಕಾಲೇಜುಗಳನ್ನ ಹಾಗೂ ನಿಮ್ಮ ಇಷ್ಟಪಟ್ಟಂಥ ಕಾಲೇಜುಗಳನ್ನು ನೀವು ಸೆಲೆಕ್ಟ್ ಮಾಡಿರ್ತೀರ. ಅದೇನಾದರೂ ನಿಮಗೆ ಕಡಿಮೆ ಕಾಲೇಜುಗಳು ಸೆಲೆಕ್ಟ್ ಮಾಡಿದ್ರೆ, ನನಗೆ ಈ ಅವಕಾಶದಲ್ಲಿ ಏನಪ್ಪ ಅಂದ್ರೆ, ನನಗೆ ಈ ಕರ್ನಾಟಕ ರಾಜ್ಯದಲ್ಲಿ ಮಾನ್ಯತೆ ಪಡೆದಂಥ 399ಕ್ಕೂ ಹೆಚ್ಚಿನ ಕಾಲೇಜುಗಳು ಇದ್ದಾವೆ. ಅವಷ್ಟನ್ನು ಸೆಲೆಕ್ಟ್ ಮಾಡ್ಬೋದು. ಇಲ್ಲಿ ಅವರು ಒಂದು ಮೆನ್ಷನ್ ಮಾಡಿದ್ದಾರೆ. ಏನಪ್ಪ ಅಂದ್ರೆ, ನನಗೆ ಸರ್ಕಾರದವರು ನೀವು ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಮಾನ್ಯತೆ ಪಡೆದಂಥ 386 ಅಥವಾ 399ಕ್ಕೂ ಹೆಚ್ಚಿನ ಕಾಲೇಜುಗಳನ್ನು ನೀವು ಆಯ್ಕೆ ಮಾಡಿಕೊಳ್ಳಬಹುದು ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಅಂದರೆ ನೀವು ಕಡಿಮೆ ಕಾಲೇಜನ್ನು ಆಯ್ಕೆ ಮಾಡಿಕೊಂಡು ಸೀಟ್ ದೊರಕದೇ ಇದ್ದಂಥ ಅಭ್ಯರ್ಥಿಗಳಿಗೆ ನೀವೇ ಜವಾಬ್ದಾರರು ಅಥವಾ ನೀವೇ ಹೊಣೆಗಾರರು ಅಂತೇಳಿ ತಿಳಿಸಿದ್ದಾರೆ. ಅದರಿಂದ ನೀವೇನು ಮಾಡ್ಬೇಕಂದ್ರೆ, ನನಗೆ ಕೆಲವೊಬ್ರು 5 ಕಾಲೇಜು 10 ಕಾಲೇಜ್ ಹಾಕಿರ್ತಾರಲ್ಲ, ಅದನ್ನ ಬಿಟ್ಟು ಅದ್ರ ಜೊತೆಗೆ ನಿಮ್ಮ ಪ್ರಿಫರೆನ್ಸ್ ಮುಖಾಂತರ 20ಕ್ಕೂ ಹೆಚ್ಚು ಕಾಲೇಜುಗಳನ್ನು ಸೆಲೆಕ್ಟ್ ಮಾಡ್ಬೇಕಂತೇಳಿ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನನಗೆ ನಿಮ್ಮ ಪರ್ಸೆಂಟೇಜ್ ಇರ್ಬೋದು ಅಥವಾ ನಿಮ್ಮ ಕೆಟಗರಿ ಇರ್ಬೋದು, ನಿಮ್ಮ ಮಾರ್ಕ್ಸ್ ಕಾರ್ಡ್ನ ಅನುಗುಣವಾಗಿ ಕೆಟಗರಿ ವೈಸು ಕಾಲೇಜ್ ಸೀಟ್ ಸೆಲೆಕ್ಟ್ ಆಗ್ತಾ ಹೋಗುತ್ತೆ. ಅದರಿಂದ ನೀವು 20ಕ್ಕೂ ಹೆಚ್ಚು ಕಾಲೇಜುಗಳನ್ನು ಸೆಲೆಕ್ಟ್ ಮಾಡ್ಬೇಕಾ ಅಂತೇಳಿ ನನ್ನ ಅಭಿಪ್ರಾಯ. ಇಲ್ಲಿ ಮೊದಲನೇದಾಗಿ ಏನಪ್ಪ ಅಂದ್ರೆ, ನನಗೆ ಈ 1ನೇ ತಾರೀಕು ಅಂದರೆ ಬೆಳಗ್ಗೆ 1ನೇ ತಾರೀಕು ಡಿಸೆಂಬರ್ 1ಕ್ಕೆ ಕಾಲೇಜ್ ಆಪ್ಷನ್ ಎಂಟ್ರಿ ಅವಕಾಶ ಇಡ್ತಾರೆ. ಅದನ್ನು ನೀವು ಯಾವ ಥರ ಕಾಲೇಜ್ ಆಪ್ಷನ್ ಮಾಡ್ಬೇಕಂದ್ರೆ, ನನಗೆ ನಾನಿಲ್ಲಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದು ಯಾವತ್ತಿನ ಇದಪ್ಪ ನಿಮ್ಗೆ ಕಾಲೇಜ್ ಆಪ್ಷನ್ ಎಂಟ್ರಿ ಅಂತ, ನನಗೆ ಡಿಸೆಂಬರ್ 1ರಿಂದ ಡಿಸೆಂಬರ್ 3ರವರೆಗೆ ಕಾಲೇಜ್ ಆಪ್ಷನ್ ಎಂಟ್ರಿ ಇದೆ. ಅದನಂತರ ಏನಪ್ಪ ಅಂದ್ರೆ, ನನಗೆ 6ನೇ ತಾರೀಕಿಗೆ ಈ CECಯಿಂದ ಸೀಟು ಹಂಚಿಕೆಯ ಮೊದಲ ಪಟ್ಟಿ ಪ್ರಕಟಣವಾಗುತ್ತದೆ. ಇಲ್ಲಿ ಏನಪ್ಪ ಅಂದ್ರೆ, ನನಗೆ ನೀವು ಏನಾದರೂ ಕಾಲೇಜ್ ಆಪ್ಷನ್ ಎಂಟ್ರಿ ಈ ಅವಕಾಶದಲ್ಲಿ ಮಾಡಿಲ್ಲ ಅಂದ್ರೆ, ನನಗೆ ಮುಂದೆ ಏನು ಸಮಸ್ಯೆ ಆಗುತ್ತೆ. ಆ ಸಮಸ್ಯೆ ಏನಪ್ಪ ಅಂದ್ರೆ, ನನಗೆ ನಿಮಗೆ ಕಾಲೇಜು ಫಸ್ಟ್ ರೌಂಡಲ್ಲಿ ನಿಮ್ಮ ಹೆಸರು ಬರುತ್ತೆ. ಆದರೆ ನಿಮ್ಮ ಪಕ್ಕದಲ್ಲಿ ಒಂದು ಸ್ಟಾರ್ ಮಾರ್ಕ್ ಬರುತ್ತೆ. ಆ ಸ್ಟಾರ್ ಮಾರ್ಕ್ ಏನಕ್ಕೆ ಬರುತ್ತೆ ಅಂದ್ರೆ, ನನಗೆ ನೀವು ಆಯ್ಕೆ ಮಾಡಿಕೊಂಡಂಥ ಕಾಲೇಜು ನಿಮ್ಮ ಪರ್ಸೆಂಟೇಜ್ಗೆ ಸಿಕ್ಕಿರಲ್ಲ ಅಥವಾ ನಿಮ್ಮ ಕೆಟಗರಿಗೆ ಸಿಕ್ಕಿರಲ್ಲ. ಆದ ಕಾರಣ ನೀವೇನು ಮಾಡ್ಬೇಕಂದ್ರೆ, ನನಗೆ 15 ಅಥವಾ 20ಕ್ಕೂ ಹೆಚ್ಚು ಕಾಲೇಜುಗಳನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ, ನನಗೆ ಒಂದಲ್ಲ ಒಂದು ಕಾಲೇಜ್ ನಿಮ್ಮ ಪರ್ಸೆಂಟೇಜ್ ಅಥವಾ ನಿಮ್ಮ ಕೆಟಗರಿಗೆ ಸೆಲೆಕ್ಟ್ ಆಗ್ಬೋದು. ಆದ್ದರಿಂದ ನೀವೇನು ಮಾಡ್ಬೇಕಂದ್ರೆ, ನನಗೆ 20ಕ್ಕೂ ಹೆಚ್ಚು ಕಾಲೇಜುಗಳನ್ನ ಸೆಲೆಕ್ಟ್ ಮಾಡ್ತಾ ಹೋಗಿ ಅದನ್ನು ಯಾವ ಥರ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋವನ್ನು ಯಾರು ನೋಡ್ತಾ ಇದ್ದಾರೋ ಅವರಲ್ಲಿ ಇನ್ನೂ ನಮ್ಮ ಫಸ್ಟ್ ಟೈಮ್ ನೋಡ್ತಾ ಇದ್ರೆ, ನನಗೆ ನಮ್ಮ ಪರಚೇತನ ಅಥವಾ ವೀರೇಶ್ ಗೌಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣ್ತಕ್ಕಂಥ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಂಡ್ರೆ ನಾವು ಮಾಡುವಂಥ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಸಿಗ್ತಾ ಹೋಗ್ತವೆ. ಈ ರೀತಿ ಒಂದು ಫಾರ್ಮೆಟಲ್ಲಿ ಓಪನ್ ಆಗಿರುತ್ತೆ. ನಂತರ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ಲಾಗಿನ್ ಇನ್ ಅಪ್ಡೇಟ್ ಆಪ್ಷನ್ ಎಂಟ್ರಿ ಅಂತ ಕೊಟ್ಟಿದ್ದಾರೆ. ಅಂದರೆ ಈ ಆಪ್ಷನ್ ಎಂಟ್ರಿನ ಲಾಗಿನ್ ಅಪ್ಡೇಟ್ ಆಪ್ಷನ್ ಎಂಟ್ರಿ ಇರ್ತಲ್ಲ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ನಂತರ ಇಲ್ಲಿ ನಿಮ್ಮ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ನೀವು ಅಪ್ಲೈ ಮಾಡಬೇಕಾದ್ರೆ ನೀವು ಲಾಗಿನ್ ID ಮತ್ತು ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಂಡಿರ್ತಾರಲ್ಲ, ಆ ಲಾಗಿನ್ ID ಮತ್ತು ಪಾಸ್ವರ್ಡನ್ನು ಇಲ್ಲಿ ಎಂಟ್ರಿ ಮಾಡ್ಕೊಳ್ತಾ ಇದ್ದೀನಿ. ಎಂಟ್ರಿ ಮಾಡ್ಕೊಳ್ಳೋ ನಂತರ ಇಲ್ಲಿ ನಿಮಗೆ ಕಾಲೇಜು ಆಪ್ಷನ್ ತೋರಿಸ್ತಾ ಹೋಗುತ್ತೆ. ಇಲ್ಲಿ ಪ್ರಿಫರೆನ್ಸ್ ಮೇಲೆ ನಾನು ಆಯ್ಕೆ ಮಾಡಿದ್ದೀನಿ ನೋಡಿ. ಈ ಥರ ಕೆಲವೊಬ್ಬರು ಪರ್ಸೆಂಟೇಜ್ ಕಡಿಮೆ ಇರುತ್ತೆ, ಅವ್ರಿಗೆ ಬೇಕಂತ ಕಾಲೇಜುಗಳು ಮಾತ್ರ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ. ಈ ರೀತಿ ನಾನು ಇಲ್ಲಿ ತೋರಿಸೋದೇನಿಲ್ಲ. ಇದೇ ರೀತಿ ಅಂದರೆ ಇಲ್ಲಿ 4 ಕಾಲೇಜ್ ಮಾತ್ರ ಆಯ್ಕೆ ಮಾಡ್ಕೊಂಡಿದ್ದಾರೆ. ಇದಕ್ಕಿಂತ ಹೆಚ್ಚಿನ ಕಾಲೇಜ್ ಆಯ್ಕೆ ಮಾಡಿಕೊಂಡ್ರೆ ಸೀಟ್ ಸಿಗೋ ಅಂಥ ಚಾನ್ಸು ಬಹಳ ಇದೆ. ಇಲ್ಲಿ 4 ಕಾಲೇಜ್ ಅಂದರೆ ಈ ಕೆಟಗರಿ ವೈಸ್ ಆಗಲಿ ಪರ್ಸೆಂಟೇಜ್ ಅಲ್ಲಿ ಸೀಟ್ ಸೆಲೆಕ್ಟ್ ಆಗದೆ ಸ್ಟಾರ್ ಮಾರ್ಕ್ ಬರುವ ಚಾನ್ಸ್ ಬಹಳ ಇದೆ. ಆದ್ದರಿಂದ ನೀವೇನು ಮಾಡ್ಬೇಕಂದ್ರೆ, ನನಗೆ ಪುನಃ ಇಲ್ಲಿ ನಿಮ್ಮ ಆಯ್ಕೆಯ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಏಡೆಡ್ ಸ್ಕೂಲು ಅಥವಾ ಏಡೆಡ್ ಕಾಲೇಜ್ ಅಥವಾ ಅನ್ಎಡೆಡ್ ಕಾಲೇಜ್ ಸೆಲೆಕ್ಟ್ ಮಾಡ್ಕೊಳ್ಳಿ.
ಗೋರ್ಮೆಂಟ್ ಇದ್ದರೆ ಗೋರ್ಮೆಂಟ್ ಕಾಲೇಜ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಇಷ್ಟಪಟ್ಟಂಥ ಕಾಲೇಜುಗಳ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ತಾ ಹೋಗಿ. ನಿಮ್ಗೆ ಯಾವ ಕಾಲೇಜ್ ಬೇಕೋ ಆ ಕಾಲೇಜಿನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತಾ ಹೋದ್ರಿಗೆ ಅಂದರೆ 20ಕ್ಕೂ ಹೆಚ್ಚು ಕಾಲೇಜುಗಳು ನೀವು ಸೆಲೆಕ್ಟ್ ಮಾಡ್ಬೋದು. ಅಂದರೆ 20 ಕಾಲೇಜ್ ಆದ ನಂತರ ಏನು ಮಾಡ್ಬೇಕಂದ್ರೆ ನನಗೆ ತೋರಿಸೋದೇನಿಲ್ಲ. ಈ ರೀತಿ 20 ಕಾಲೇಜ್ ಆದ ನಂತರ ಇಲ್ಲಿ ಯಾಡ್ ಇನ್ಸ್ಟಿಟ್ಯೂಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನನಗೆ ಮುಂದೆ 21, 22, 23, 24 ಆ ರೀತಿ ನಿಮ್ಮ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ತೋರಿಸ್ತಾ ಹೋಗುತ್ತೆ. ನಿಮಗೆ ಸಾಧ್ಯವಾದಷ್ಟು ನಿಮ್ಗೆ ಎಷ್ಟು ಕಾಲೇಜು ಆಗುತ್ತೋ ಅಷ್ಟು ಕಾಲೇಜ್ ಸೆಲೆಕ್ಟ್ ಮಾಡ್ಕೊಳ್ತಾ ಹೋಗಿ. ಯಾಕಪ್ಪ ಅಂದ್ರೆ ನನಗೆ ಈ ಆಗಲೇ ಹೇಳಿದಲ್ಲ ನಾನು ಅವರವರ ಪರ್ಸೆಂಟೇಜ್ ಅಥವಾ ಅವರ ಕ್ಯಾಟಗರಿ ತಕ್ಕಂತೆ ಕಾಲೇಜ್ ಸೆಲೆಕ್ಟ್ ಆಗ್ತಾ ಹೋಗ್ತವೆ. ಇಲ್ಲಿ ನೀವೇನಾದ್ರು ಮೊದಲೇ ಸ್ಟೆಪ್ಪಲ್ಲಿ ಅಥವಾ ಏನಾದ್ರು ಮೊದಲೇದಾಗಿ ಮಿಸ್ಟೇಕ್ ಮಾಡ್ಕೊಂಡ್ರೆ ನನಗೆ ಕಾಲೇಜ್ ಆಪ್ಷನ್ ಎಂಟ್ರಿ ಮಾಡದೇ ಇದ್ದರೆ ನನಗೆ ಮುಂದಿನ ಈ ಆಯ್ಕೆ ಲಿಸ್ಟಲ್ಲಿ ಸ್ಟಾರ್ ಮಾರ್ಕ್ ಕಂಪಲ್ಸರಿ ಬಂದೇ ಬರುತ್ತೆ. ಆದರೆ ನೀವೇನು ಮಾಡ್ಬೇಕಾದ್ರೆ ಅಪ್ಡೇಟ್ ಮಾಡ್ತಾ ಹೋಗ್ಬೇಕಾದ್ರೆ ನಿಮ್ಮ ಕಾಲೇಜ್ ಲಿಸ್ಟನ್ನ ನೀವು ಎಂಟ್ರಿ ಮಾಡ್ಕೊತ ಹೋದ್ರೆ ನನಗೆ ಆಪ್ಷನ್ ಎಂಟ್ರಿ ಕೊಡ್ತಾ ಹೋದ್ರೆ ನನಗೆ ನಿಮಗೂ ಕೂಡ ಒಂದು ಕಾಲೇಜ್ ಸಿಗುವಂಥ ಅವಕಾಶ 100% ಇರುತ್ತೆ. ಆದ್ದರಿಂದ ಎಲ್ಲರೂ ನಿಮಗೆ ಆಯ್ಕೆಯಾಗಿ ಸೆಲೆಕ್ಟ್ ಮಾಡ್ತಕ್ಕಂಥ ಕಾಲೇಜು ಆ ಗುಣಮಟ್ಟ ಮತ್ತು ಅದರ ಆದ್ಯತೆಯ ಮೇರೆಗೆ ನಿಮ್ಮ ಆಶಾ ಆಕಾಂಕ್ಷೆಗಳ ಮೇರೆಗೆ ಕಾಲೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಸೆಲೆಕ್ಟ್ ಮಾಡ್ಕೊಳ್ಳುವಂಥ ಕಾಲೇಜು ನಿಮಗೆ ಸಿಗಲಿ, ನಿಮ್ಮ ಇಷ್ಟಪಟ್ಟಂಥ ಕಾಲೇಜ್ ನಿಮಗೆ ಸಿಗಲಿ ಅಂತೇಳಿ ನಾನಿಲ್ಲಿ ಹಾರೈಸುತ್ತಾ ಈ ನನ್ನ ಒಂದು ವಿಡಿಯೋವನ್ನು ಯಾರು ನೋಡ್ತಾ ಇದ್ರು ಅವರಲ್ಲಿ ಇನ್ನೂ ನಮ್ಮ ಫಸ್ಟ್ ಟೈಮ್ ನೋಡ್ತಾ ಇದ್ರು ನನಗೆ ನಮ್ಮ ಪರಚೇತನ ಅಥವಾ ವೀರೇಶ್ ಗೌಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಾವು ಮಾಡುವಂಥ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಸಿಗ್ತಾ ಹೋಗ್ತವೆ. ಹಾಗೂ ಇನ್ನೂ ನಿಮ್ಮ ಫ್ರೆಂಡ್ಸ್ಗೂ ವಿಡಿಯೋವನ್ನು ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.